ಬಿಜೆಪಿ ಮುಖಂಡರಿಗೆ ಪ್ರಿಯಾಂಕ್ ಖರ್ಗೆ ಅವರ ನಿವಾಸದಲ್ಲಿ ಆತಿಥ್ಯ ಕೊಡೋದಕ್ಕೆ ಮಾಡ್ಕೊಳ್ತಾ ಇರುವಂತಹ ತಯಾರಿಗೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಮಾತಾಡಿದ್ದಾರೆ. ನಾವು ಸಂಬಂಧ ಬೆಳೆಸೋಕೆ ಬಂದಿಲ್ಲ, ನ್ಯಾಯ ಕೇಳೋದಕ್ಕೆ ಬಂದಿರೋದು. ನಾವು ಸಂಬಂಧ ಬೆಳೆಸೋಕೆ ಬಂದಾಗ ಅವರ ಮನೆಯಲ್ಲಿ ಟೀ ಕಾಫಿ ಎಲ್ಲ ಕುಡಿತೀವಿ. ಅವರು ಸಚಿನ್ ಸಾವಿಗೆ ಅಪಮಾನ ಮಾಡ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಈ ರೀತಿ ಆತಿಥ್ಯ ಕೊಡೋದಕ್ಕೆ ಮುಂದಾಗೋದ್ರ ಮೂಲಕ ಅನ್ನೋದು ಸಿಟಿ ರವಿ ಅವರ ಕೌಂಟರ್ ಆಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರ ಆತಿಥ್ಯಕ್ಕೆ ಸಿಟಿ ರವಿ ಅವರು ಕೊಡ್ತಾ ಇರುವಂತಹ ಕೌಂಟರ್ ಅಟ್ಯಾಕ್ ಇದು. ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ, ನಾವು ಸಂಬಂಧ ಬೆಳೆಸೋಕ್ಕೆ ಬಂದಿಲ್ಲ, ನಾವು ಸಂಬಂಧ ಬೆಳೆಸೋಕ್ಕೆ ಬಂದಿಲ್ಲ, ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ಸಚಿನ್ ಪಾಂಚಾಳ್ನ ಸಾವಿಗೆ ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ಸಂಬಂಧ ಬೆಳೆಸೋಕ್ಕೆ ಬಂದಾಗ ವಿಶ್ವಾಸಕ್ಕೆ ಅಂತ ಹೋದಾಗ ಅವ್ರ ಮನೇಲಿ ಟೀ ಕಾಫಿ ಕುಡಿತೀವಿ. ಈಗ ನಾವು ಬಂದಿರೋದು ಸಚಿನ್ ಪಾಂಚಾಳ ಸಾವಿಗೆ ನ್ಯಾಯ ಕೊಡಿ ಅಂತ. ನ್ಯಾಯ ಕೊಡಿ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ಸಚಿನ್ ಪಾಂಚಾಳ್ನ ಸಾವಿಗೆ ಅಪಮಾನ ಮಾಡ್ತಾ ಇದ್ದೀರಿ, ಸಾವನ್ನು ಸಂಭ್ರಮಿಸ್ತಾ ಇದ್ದೀರಿ. ಈಗ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ, ನಾವು ಸಂಬಂಧ ಬೆಳೆಸೋಕ್ಕೆ ಬಂದಿಲ್ಲ, ನಾವು ಸಂಬಂಧ ಬೆಳೆಸೋಕ್ಕೆ ಬಂದಿಲ್ಲ, ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ಸಚಿನ್ ಪಾಂಚಾಳ್ನ ಸಾವಿಗೆ ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ಸಂಬಂಧ ಬೆಳೆಸೋಕ್ಕೆ ಬಂದಾಗ ವಿಶ್ವಾಸಕ್ಕೆ ಅಂತ ಹೋದಾಗ ಅವ್ರ ಮನೇಲಿ ಟೀ ಕಾಫಿ ಕುಡಿತೀವಿ.